ಗುಂಡಿನಿ ಗಮ್ಮತ್ತೇ ಬಲು ಮತ್ತು ಇದರ ಗತ್ತೆ ಬಾರಿಗತ್ತು. ಓ ಬಾವಿ, ಅದ ನಾನೇನು ತಿಳಿದ್ಲಲ್ಲ, ದೆವ್ವ ಇರ ಬಾವಿ ಇದಲ್ಲ. ತಡಿ ತಡಿ, ಒಳಗೆ ದೆವ್ವ ಅದಾವ. ಈ ತಡಿ, ಅದ್ರ ಜೊತೆ ಕುತ್ಕೊಂಡು ಮಸ್ತ್ ಪಾರ್ಟಿ ಮಾಡನ್ನ. ಅಲ್ಲ, ಈ ದೆವ್ವಗಳ ಹೆಸರೇ ಗೊತ್ತಿಲ್ಲ. ಇವತ್ತರ ನಾನು ಏನಂತ ಕರಿಬೇಕು? ಹೊರಗೆ ಬಾ ಅನ್ನಕ ಏನು ಅನ್ಬೇಕು? ರಾರ ರಕ್ಕಮ್ಮ, ರಾರ ರಕ್ಕಮ್ಮ, ಹೊರಗೆ ಬಾ ರೊಕ್ಕಮ್ಮ. ದೆವ್ವಗಳು ಎಷ್ಟು ಬಂದಿದ್ರಿ, ಹೊರ ಬರ್ರಿ, ಎಲ್ಲರೂ ಸೇರಿ ಮಸ್ತ್ ಗುಂಡಿನ ಪಾರ್ಟಿ ಮಾಡೋಣ. ರಾರ ರಕ್ಕಮ್ಮ, ರಾರ ರಕ್ಕಮ್ಮ. ಅಲ್ಲ, ಇವು ಯಾಕೆ ಹೊರಗೆ ಬರಬಲ್ಲು? ಇವ್ರ ಜೊತೆ ಪಾರ್ಟಿ ಮಾಡಕ್ ಬಂದೀನಿ, ಜಗಾಡಕ್ ಬಂದಿಲ್ಲ. ಅಲ್ಲ, ನೀವೇನು ಅಂಜಕ್ಕೆ ಹೋಗ್ಬೇಡ್ರಿ. ನೀವು ನನ್ನ ಹೆಂಡ್ತಿನ ಅಷ್ಟು ದಿವಸ ಇಟ್ಕೊಂಡಿನಿ ಅಂತಂದು ನಾನೇ ನಿಮ್ಮ ಕೊಟ್ಟು ಜಗಾಡಲ್ಲ. ನಾನು ನಿಮ್ಗೆ ಏನು ಬೈಯಲ್ಲ ಬಿಡಲ್ಲ. ಮಸ್ತ್ ಪಾರ್ಟಿ ಮಾಡೋಣ. ಎಣ್ಣೆ ತಂದೀನಿ, ಎಣ್ಣೆನ ಬರ್ರಿ. ನಾನು ನೀವು ಎಲ್ಲರೂ ಎಣ್ಣೆ ಹಾಕ್ಕೊಂಡು ಚಸ್ ಮಾಡಿ ಕುಡಿಯೋಣಂತ ಬರ್ರಿ. ರಾಣಿ, ರಾಣಿ, ಏ ರಾಣಿ, ಯಾರವನು ಅಲ್ಲೋಡವನ್ನ ಮಾಡಾಕತ್ತಿರೋದು? ಬಾಬಾ ಅಂತ ತಮ್ಮನ್ನ ಕರೆಯಕತ್ತಾನ. ಹೋಗ್ಬಿಡ ನನ್ನ, ಇಲ್ಲ ಆತನ ಒಳಗೆ ಎಳ್ಕೊಂಬಂದು ಬೆಸ್ಸಿ ಮಾಡಂತಡಿ, ಹುಕ್ಕಿನ ತಡಿ ಆತನ ಮಾಡ್ತೀನಿ, ಆತನ ಒಳಗೆ ಕರ್ಕೊಂಬರ್ತೀನಿ ತಡಿ ಆತನ. ಮಹಾರಾಜ ಮಹಾರಾಜ ಮಹಾರಾಜ, ತಡ್ರಿ ತಡ್ರಿ ತಡ್ರಿ, ಇಲ್ಲೋಡ್ರಿ, ಯಾರನ್ನಾರ ತಡಿಕೋರಿ, ಕುಡುಕರನ್ನ ಮಾತ್ರ ತಡಿಕೋಬಿಡ್ರಿ. ಅವರು ಒಂಥರ ಹೆಂಗಂದ್ರ ಇತ್ತಾಗ ಕೊಲ್ಲಕ್ಕೂ ಆಗಲ್ಲ, ಜೀವಂತ ಅವ್ರು ನಾವು ಇಲ್ಲಿ ಇಟ್ಕೊಳಕ್ಕೂ ಹಂಗಿಲ್ಲ. ಅಂತ ಒಂದು ಕುಡುಕ್ ಸುಳೆ ಮಕ್ಳು ಅವರು. ಅವ್ರನ್ನ ಕಟ್ಕೊಂಬಂದು ನಾವೇನ ತಿಳ್ಕೊಂಡ್ರೆ ಮತ್ತೆ ನಮಗೆ ಉಲ್ಟಾ ನಾವು ಅವ್ರ ಸೇವೆ ಮಾಡ್ಬೇಕಾಗತ್ತೆ. ಬೇಡ, ಹೆಂಗಾರ ಹಾಳಾಗಿ ಒದರ್ಕೊಂಡು ಹೋಗೋಲ್ನಕ್ಕ ಸುಮ್ಬಿಡ್ರಿ. ಅಯ್ಯ, ಇವು ಯಾವ ದೆವ್ವನೂ ಬರೋವಲ್ಲವು, ಏನೋ ಸುದ್ದಿನ ಕೊಡವಲ್ಲವು ಒಂಚೂರು. ಆಯ್ತಾಯ್ತು ಪಾಪ, ಎಣ್ಣೆ ರುಚಿ ಗೊತ್ತಿಲ್ಲ ಅವಕ್ಕ. ಈಗ ನೋಡು, ಈ ಬಾಟ್ಲಿ ಕೆಳಗೆ ಹಾಕ್ತೀನಿ, ಕ್ಯಾಚ್ ಹಿಡ್ಕೊಂಡು ಕುಡ್ರಿ ಅಂತೀನಿ. ಕುಡಿತಾವ ನೋಡು, ತವ ಹೊರ ಬರ್ತಾವು. ಅಯ್ಯಪ್ಪ, ಪಾರ್ಟಿ ಮಾಡೋಣ. ಯಾಕಂದ್ರೆ ರೊಕ್ಕ ಖರ್ಚು ಮಾಡೋದು ಬೇಕಿಲ್ಲ, ನನಗೇನು ರೊಕ್ಕ ಕೊಡೋದು ಅವಶ್ಯಕತೆ ಆಗಲ್ಲ. ಎಣ್ಣಿನ ಚೂ ಮಂತ್ರ ಮಾಡ್ರೆ ಅವಕ್ಕೆ ರಾಶಿ ರಾಶಿ ಬಾಟ್ಲಿ ತಂದು ಕೊಡ್ತಾರ. ಯಾಕಂದ್ರೆ ಈ ನನ್ನ ಹೆಂಡತಿಗೆ ನೋಡಿದ್ರಿಲ್ಲ, ಜಗ್ಗಿ ಬಂಗಾರ ಕೊಟ್ಟವು. ಹಂಗೆ ಅದ್ರಂಗೆ ಜಗ್ಗಿ ನನಗೆ ಬಾಟ್ಲಿ ಕೊಡ್ತಾವು. ಅದಕ್ಕೆ ಮಸ್ಕ ಮಾಡ್ತೀನಿ, ಮಸ್ಕ ಹಾಕ್ತೀನಿ. ಏ ದೆವ್ವಗಳ, ನೋಡ್ರಿ, ನಿಮಗೆ ಎಣ್ಣೆ ಬಾಟ್ಲಿನ ನಿಮ್ಗೆ ಹಾಕಾಕತ್ತೀನಿ, ತಗೋರಿ, ಕ್ಯಾಚ್ ಇಡ್ರಿ, ಸ್ವಲ್ಪ ಕುಡಿದು ನೋಡ್ರಿ. ಎಣ್ಣೆ ಗಮ್ಮತ್ತು. ಆ ದೇವಲೋಕದ ಇಂದ್ರ ಸುರಪಾನ ಮಾಡ್ತಾನಲ್ಲ, ಆ ಸುರಪಾನ ಇದು. ನಿಮಗೆ ದೆವ್ವಗಳಿಗೆ ಎಲ್ಲಿ ಸಿಗ್ಬೇಕು? ನಮ್ಮ ಮನುಷ್ಯರಿಗೆ ಸಿಕ್ಕಿರ್ತತೆ. ಅದನ್ನ ಇವಾಗ ನಿಮಗೆ ಕೊಟ್ಟಿನಿ, ಕೊಡ್ರಿ. ಸುರಪಾನ ಸುರಪಾನ ಹೆಚ್ಚಿಗೆ ಹಿಡ್ಕೊರಿ, ಕ್ಯಾಚ್ ಕ್ಯಾಚ್ ಕ್ಯಾಚ್. ಹೋತಾ? ಆತು ಹೊತ್ತು ಒಳಗೆ ಹೋತ್ ಬಾಟ್ಲಿ ಕ್ಯಾಚ್ ಹಿಡ್ಕೊಂಡು ಕುಡಿತಾವು. ಕೊಡ್ರಿ. ರಾಣಿ, ಇದೇನ ಬಾಟ್ಲಿ ಒಗದ್ಲಿ ಆತ, ಏನಿದು? ರೀ, ಮತ್ತೆ ನೀವು ಇದನ್ನ ಕುಡಿದಿರಿ, ಇದು ಒಂಥರ ಗಟ್ರ ವಾಸನೆ. ಅದು ನೋಡ್ರಿ, ವಾಸನೆ ನೋಡಿದ್ರೆ ವಾಂತಿ ಆಗತ್ತೆ. ನೀವು ಕುಡಿಬೇಡ್ರಿ. ಯಾಕಂದ್ರೆ ಹಿಂದೆ ಮಹಾರಾಜ ಆದಾಗ ನೀವು ಕುಡಿದು ನನ್ನ ಈ ಅವಸ್ಥೆ ತಂದ್ರಿ. ಎಲ್ಲ ರಾಜ್ಯದವರು ನಿಮ್ಮ ಮ್ಯಾಗ ಆಕ್ರಮಣ ಮಾಡಿದ್ರು, ಕುಡಿದು ನಿಷೇಧ ಬಿದ್ಕೊಂಡಿದ್ರಿ. ಎಲ್ಲ ರಾಜ್ಯನ ಕಳ್ಕೊಂಡು ಈ ಕುಡಿತದ ಚಟದ್ಲಿಂದ ನಮ್ಮ ಮ್ಯಾಗ ಆಕ್ರಮಣ ಮಾಡಿದ್ದ ನೀವು ಕುಡಿತೀರಿ ಅಂತಂದು ನನ್ನ ಸಾಯಿಸಿದ್ದು ಈ ಕುಡಿತದ್ಲಿಂದನೇ. ಈ ಕುಡಿತದ ಚಟದ್ಲಿಂದನೇ ನಮ್ಮ ರಾಜ್ಯ, ನಮ್ಮ ವಂಶ ಎಲ್ಲ ಹಾಳಾಗೋತು. ಈಗ ಏನಾರ ಮತ್ತೆ ವಾಪಸ್ ನೀವು ಇದನ್ನ ವಾಸನೆ ನೋಡಿ ಕುಡಿದ್ರಿ, ಈ ದೆವ್ವದೊಳಗೆ ನಾನು ನಿಮ್ಮನ್ನ ಕೊಲ್ತೀನಿ. ದೆವ್ವದ ಜನ್ಮದಾಗ ನನ್ನ ಕೈಯಾಗ ಚಾಕು ತಗೊಂಡು ಕಚಾ 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 ಚುಚ್ಚಿ ನಾನು ನಿಮ್ಮನ್ನು ಕೊಲ್ತೀನಿ. ಅವನು ಬುದ್ಧಿ ಹೇಳಿ ಬಾಟಿ ಒಗದ ಬಿಟ್ಟ, ನಾನು ಎಲ್ಲಿ ಹೋಗಿತಾನ ಅನ್ಕೊಂಡೆ ಒಗದ ಬಿಟ್ಟ. ನೀವೇನಾರು ವಾಪಸ್ ಚಟ ಶುರು ಮಾಡ್ಕೊಂಡ್ರೆ ನಿಮ್ಮನ್ನು ಮಾತ್ರ ಬಿಡಂಗಿಲ್ಲ. ಈಗ ಚಟ ಮಾಡ್ಕೊಂಡು ಅವ್ರ ಮನೆಗೆಲ್ಲ ಬೇಸರಾಗೆ ಬಂದಾನ. ಈ ಎಲ್ಲರ ಹತ್ತನ ಹೋಲ್ಬಿಡು, ಸತ್ರ ಸಲಕ್ ಬಿಟ್ಟದ. ನಾನು ಹಂಗೆ ಮಾಡಂಗಿಲ್ಲ, ನಿಮ್ಮನ್ನು ಸಾಯಿಸೇ ಬಿಡ್ತೀನಿ. ನಿಮ್ಮನ್ನ ಹಿಂದಿನ ಜನ್ಮದಾಗ ಎಲ್ಲ ನಿಮ್ಮಿಂದ ಅನುಭವಿಸಿ ಇನ್ನವರೆಗೂ ಅನುಭವದು ಮುಗಿವಲ್ತು. ಮುಂದಿನ ಜನ್ಮಕ್ಕೂ ಹೋಗಾಗವಲ್ತು. ಆ ತಂತ್ರ ಪಿಶಾಚಿಯಾಗಿ ಜೀವನ ಮಾಡಾಕತ್ತೀನಿ ಈ ಕುಡ್ದು ಚಟದಿಂದ. ಮತ್ತೆ ಏನಾರ ನೀವು ಕುಡಿದ್ರೆ ಇಲ್ಲೋಡ, ನಾನು ಮತ್ತೆ ಮನುಷ್ಯ ಅಲ್ಲ, ದೆವ್ವ ಆಗಿರಂಗಿಲ್ಲ. ಮತ್ತು ಏನು ಮಾಡ್ತನೋ ಗೊತ್ತಿಲ್ಲ, ಹುಷಾರು. ಓ, ನಮ್ಮ ಸುರಪಾನನ. ಅಯ್ಯೋ, ಎಷ್ಟು ದಿವಸ ಆಗಿತ್ತು. ಒಂದು ಚೂರ, ಒಂದೇ ಒಂದು ಚೂರ ಆ ಸುಖ, ಅದು ಎಷ್ಟು ಎಷ್ಟು ಖುಷಿ ಅಂತ ಹೇಳ್ತಿದ್ದೆ. ಕುಡಿದು ಹಿಂಗೆ ಅಡ್ಡಾಡ್ತಿದ್ದೆ. ಆಹಾ, ಅದು ಎಷ್ಟು ದಿವಸ ಆಗೈತಿ, ಅಲ್ಲ ಎಷ್ಟು ವರ್ಷನಾಗೈತಿ. ಚೂರ ಚೂರ ಒಂದು ಚೂರ ವಾಸನೆ ನೋಡ್ತೀನಿ. ರಾಣಿ, ಒಡೆದ ಬಿಟ್ಟೆ. ಅಲ್ಲ, ಒಂದ ಚೂರ ನೋಡ್ತಿದ್ದೆ, ಒಡೆದು ಹಾಕೇ ಬಿಟ್ಟೆ. ಈಗ ಸುಮ್ಮನಿದ್ರಿ ಚಲೋ ಆತ. ಇಲ್ಲ ಅಂದ್ರೆ ಅದ ಬಾಟ್ಲಿ ಚೂರದ ಏನದಾವಲ್ಲ ಒಟ್ಟು ಹೊಟ್ಟೆಗೆ ಸಿಡಿಸ್ಬಿಡ್ತೀನಿ ನಿಮಗೆ. ಹಾ, ಇಲ್ಲ 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 ಇಲ್ಲ, ಬೇಡ ಬೇಡ ಬೇಡ, ಅದ್ರ ಸವಾಸನೂ ಬೇಡ, ಆ ಕುಡ್ಕೊಂಡ್ ಸವಾಸನೂ ಬೇಡ. ಆಯ್ತು. ಇವೇನು ದೆವ್ವ ನನ್ನ ಹೆಂಡತಿಗೆ ಅನ್ಸ್ಲಿಲ್ಲ. ನಾನು ಗಂಡಸ್ ಮಗ ಅಲ್ಲ, ಅದಕ್ಕೆ ಅಂಜಿಕೊಂಡು ಹೊರ ಬರವಾಲು. ಹೋಗ್ಲಿ ಬಿಡ, ನಮ್ಮ ಮನೆಗೆ ಹೋಗ್ತೀನಿ, ಮಕ್ಕೊಂಬಿಡ್ತೀನಿ ನಿದ್ದಿವಂತೆ. ಬಾಯ್ ದೆವ್ವಗಳೇ, ಬಾಯ್. ಹಾ ಹಾ, ಹೌದಾ ಹೌದಾ
ಸರಿ 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 ಆಯ್ತು ಆಯ್ತು. ಸುಂದ್ರಿ ಸುಂದ್ರಿ ಲೇ ಸುಂದ್ರಿ. ಹಾ ಅತ್ತೀರ ಏನ್ರಿ? ಯಾಕ್ಲೆ ಯಾಕೆ ಒಂದು ನಮ್ನಿ ಇದೆಯಲ್ಲ, ಏನು ಯಾರ್ದು ಫೋನ್ ಬಂತು? ಯಾಕೆ ಗಾಬರಿ ಇದೆಯಲ್ಲ ಅತ್ತೀರ? ಅದೇನಂದ್ರ ಅತ್ತೀರ ಏನ್ ಮಾಡೋದ್ರಿ ಈಗ? ಅಯ್ಯೋ ಏನ್ ಮಾಡೋದು ಹೆಂಗ? ಅಲ್ಲ ನಿನ್ ಗಂಡಗರ ಹೇಳಿ ಫೋನ್ ಮಾಡಿ. ಅಲ್ಲ ಇದಕ್ಕೆ ಏನ್ ಮಾಡ ಮತ್ತೀಗ? ತಡ್ರಿ ಅತ್ತೀರ, ನಾನಾಗ ಹೋಗ್ಬಿಡ್ತೀನಿ ತಡ್ರಿ ಒಂದು ನಿಮಿಷ. ಹಂಗ ಇವ್ರು ಕರ್ಕೊಂಡು ಅಲ್ಲೇ ಆಫೀಸ್ಲಿಂದ ಅಲ್ಲಿಗೆ ಹೋಗ್ಬಿಡ್ತೀನಿ ತಡ್ರಿ. ಹ್ಞೂ ನೋಡವ ಏನು ಮಾಡ್ತೀನಿ ನೋಡು. ಅದ ಈ ವಿಚಾರ ನೀಲಿಗೆ ಹೇಳ್ಬೇಡ, ಪಾಪ ಮನ್ಸಿಗೆ ಬೇಸರ ಮಾಡ್ಕೊಂತೈತಿ. ಹಾಂ ನೀವು ಹೋಗ್ರಿ, ಗಂಡ ಹೆಂಡತಿ ಹೋಗ್ರಿ, ಏನು ನೋಡ್ಕೊಂಡು ಹೋಗ್ರಿ. ಅಯ್ಯವ್ವ ಏನಯ್ಯವ್ವ ಇದು? ಅಲ್ಲ ನನ್ನ ಸೊಸೆ ಜೀವನನ ಹೆಂಗ ಒಂದು ಕೂಡ್ಸ್ಬೇಕು, ಒಂದು ಮಾಡ್ಬೇಕು, ನನ್ನ ಸೊಸೆ ಜೀವನ ಉದ್ಧಾರ ಮಾಡ್ಬೇಕು ಏನೇನೋ ಅಂದ್ಕೊಂಡೆ. ಇತ್ತಾಗ ಆ ಮೂಳ ಹಂಗೆ ಗಂಟು ಬಿದ್ದಾನ, ಇತ್ತಾಗ ಹಿಂಗಂತ. ಅಯ್ಯವ್ವ ಏನು ಮಾಡ್ಬೇಕು ಅಯ್ಯವ್ವ ನಾನು? ಅಲ್ಲ ಇವರೆಲ್ಲ ಎಷ್ಟು ಜಲ್ದಿ 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 ಸಜ್ಜು ಮಾಡಕತ್ತಾರ ಅಂದ್ರೆ ನನಗೆ ಏನು ಮಾಡ್ಬೇಕು ದಿಕ್ಕತ್ತು ತೋಚಲ್ತು, ತಲೆನ ಓಡ್ವಲ್ತು ನನಗೆ. ನನ್ನ ನೋಡಿದ್ರೆ ನಾನು ಹೆಂಡತಿನ ಬಿಟ್ಟು ಬೇರೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಹೌದು ತಪ್ಪು ಮಾಡೀನಿ ಖರೆ, ಒಂದು ಹುಡುಗಿ ಜೀವನದಾಗ ನಾನು ಆಟ ಆಡಬಾರ್ದಿತ್ತು, ಆಡ್ಬಿಟ್ಟೀನಿ. ಈಗ ಏನು ಮಾಡಲ ನಾನು? ಈಗ ಹೆಂಡತಿ ಬೇಕು, ಈಕಿ ಜೊತೆ ಇರೋಕ್ಕೊಲ್ಲ ಅಂದ್ರೇನು ಅವ್ರನ್ನ ಕೇಳಲ್ಲ, ಅವ್ರನ್ನ ಮತ್ತು ಯಾಲ ತಪ್ಪು ನಾ ಮಾಡಿದ ತಪ್ಪೆ. ಯಾವ ಅಣ್ಣ ಆದರೂ ಸುಮ್ಮನೆ ಇರ್ತಾನೆ? ನನ್ನ ಜಗದಾಗ ನಿಂತ್ಕೊಂಡು ಅತ್ತನ ಜಗದಾಗ ನಾ ಇದ್ದಾಗ ನಿಂತು ನೋಡಿದ್ರೆ ಅದೇ ಅನ್ಸುತ್ತೆ. ಅಲ್ಲ ತಂಗಿ ಜೀವನ ಹಾಳು ಮಾಡಿ ಬೇರೆ ಮತ್ತೆ ವಾಪಸ್ ಹೋಗ್ತಾನೆ ಅಂದ್ರೆ ಯಾರೂ ಸುಮ್ಮನೆ ಇರಂಗಿಲ್ಲ. ಯಾ ಅಣ್ಣ ಆಗಲಿ ಅಪ್ಪ ಅವ್ವ ಆಗಲಿ ಸಂಬಂಧಿಕರಾಗಲಿ ಹೆಂಗೆ ಸುಮ್ಮನೆ ಇರ್ತಾರೆ ಹೇಳು? ಇನ್ನ ಈ ದಿನ ಬಿಟ್ಟು ನನ್ನ ಮದುವೆ ಮಾಡ್ಕೊಳಕಂತ ಇದು ಮಾಡ್ಯಾನ. ಬೇರೆ ಯಾವನಾರಾಗಿದ್ರೆ ಕೊಡೋದು ಹೆಡಿಗಿನ ತುಂಬ್ತಿದ್ದ ನಂದು. ಆದರೆ ನನ್ನ ಮನಸ್ಸು ಒಪ್ಪಲ್ತು. ಏನು ಮಾಡಲಿ ನಾನು? ಹೆಂಗಿರಲಿ ನಾನು? ನನ್ನ ಹೆಂಡತಿ ಮತ್ತು ಅವನ ಜೊತೆ ಮದುವೆ ಮಾಡ್ಕೊತಾಳ. ನನ್ನ ಹೆಂಡತಿ ನಾನು ಬಿಟ್ಟು ಕೊಡೋಕೆ ನನ್ನ ಮನಸ್ಸು ಆಗೋಲ್ತು. ನನ್ನ ಇಂಥ ಪರಿಸ್ಥಿತಿ ಒಳಗೆ ಏಪ್ಪ ದೇವ್ರಿ, ಯಾರಿಗೂ ಬರಬಾರ್ದು ಇಂಥ ಪರಿಸ್ಥಿತಿ, ಯಾರಿಗೂ ಬರಬಾರ್ದು. ನಾನು ಹೆಂಗೆ ಮಾಡಲಿ ನಾನು? ಇವತ್ತಾಗಲೇ ಬಳಿ ಶಾಸ್ತ್ರ ಮಾಡತ್ತಾರ, ನಿನ್ನೆ ಮೆಹಂದಿ ಶಾಸ್ತ್ರ, ಇವತ್ತು ಬಳಿ ಶಾಸ್ತ್ರ. ಅಯ್ಯೋ ನಾಳೆನೇ ಎಂಗೇಜ್ಮೆಂಟು, ಮದುವಿನ ಅಲ್ಲಲ್ಲ ಇವತ್ತು ರಾತ್ರಿನೇ ಅಂತ ಎಂಗೇಜ್ಮೆಂಟು ಅಂದರೆ ನಾಳೆನೇ ಮದುವಿನ. ಅಯ್ಯೋ ದೇವ್ರಿ, ನಾನು ಇದರಿಂದ ಪಾರಾಗಕ್ಕಾಗೋದೇ ಇಲ್ವಾ? ಆಯಿತು, ನನ್ನ ಜೀವನ ಮುಗೀತು. ಈ ರೌಡಿ ಹುಟ್ಟಾಗ ನಾನು ಎದುರು ಹೊಡೆದಾಡೋಕ್ಕಾಗಲ್ಲ, ಅವ್ರ ತಂಗಿನ ಮದುವೆ ಆಗ ತಪ್ಪಿಸ್ಕೊಳಕ್ಕಾಗಲ್ಲ, ವಾಪಸ್ ನನ್ನ ಹೆಂಡತಿ ನಾನು ಕೊಡೋಕ್ಕಾಗೋದೇ ಇಲ್ಲ. ಆಯ್ತು, ನನ್ನ ಜೀವನ ಇಷ್ಟೇ ಮುಗಿದೋಯ್ತು. ಓಡೋಗ್ಬಿಡ್ಲ, ಎಲ್ಲಾರ ಓಡೋಗ್ಬಿಡ್ಲ ನಾನು? ಕಣ್ಣಿ ಕಾಣಾರ್ದಂಗೆ ಎಲ್ಲಾರ ದೂರ ಹೋಗ್ಬಿಡ್ತೀನಿ ಒಂದು ಸ್ವಲ್ಪ ದಿವಸ. ಆದ್ರೆ ಈ ರೌಡಿ ಲಿಂಕ್ ಎಲ್ಲಿ ಬೇಕಲ್ಲಿ ಇರುತ್ತೆ. ನಾನು ಪಾತಾಳದಾಗ ಹೊಕ್ಕರು ಅಂತ ಹುಡ್ಕೊಂಬರ್ತಾನೆ. ಈಗ ಸುಮ್ಮನೆ ಇದ್ರೆ ಅದು ಸುಮ್ಮನೆ ಅದಾನ. ನಾನು ಏನಾರು ಓಡೋಗೋದು ಇಂಥ ಮಾಡಿದ್ರೆ ನನ್ನ ಸಾಯಿಸೇ ಬಿಡ್ತಾನೆ. ಅಲ್ಲ ನನ್ನ ಸಾಯಿಸ್ಲಿ, ನಾನು ಸತ್ತೋಗ್ತೀನಿ. ಆದರೆ ನನ್ನ ಹೆಂಡತಿ ನನ್ನ ಮನೆಯವ್ರನ್ನ ಕೊಲ್ತಾನಂತ. ಈಗಾಗಲೇ ನಾನು ನಮ್ಮ ಮನೆಯವ್ರಿಗೆಲ್ಲ ಭಾಳ ನೋವು ಕೊಟ್ಟೀನಿ, ಮಾನ ಮರ್ಯಾದೆನೂ ತೆಗ್ದೀನಿ. ಈಗ ಮತ್ತೆ ವಾಪಸ್ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಮಾಡಿದ ತಪ್ಪಿ ನಾನು ಅನುಭವಿಸ್ತೀನಿ. ನಾನು ಮಾಡಿದ ತಪ್ಪು ನನಗೆ ಅನುಭವಿಸ್ಲೇಬೇಕು. ಆದರೆ ಇನ್ನು ಮುಂದೆ ನನ್ನಿಂದ ಅವ್ರಿಗೆ ಯಾರಿಗೂ ತೊಂದರೆ ಆಗೋದು ಬೇಡ, ಯಾರಿಗೂ ತೊಂದರೆ ಆಗೋದು ಬೇಡ. ಅವರಾದರೂ ಸುಖದಿಂದ ನೆಮ್ಮದಿಲಿಂದ ಇರಲಿ. ಆಯಿತು, ಮನಸ್ಸಿಗಿಲ್ಲ ಅಂದ್ರೂ ಒಪ್ಕೊತೀನಿ, ಮನಸ್ಸಿಗೆ ಒಪ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಅವರು ಸುಖವಾಗಿರಲಿ.